ಎವ್ರಿವಾನ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಪ್ರಶ್ನೆ ಎಲ್ಲರಲ್ಲಿ ಕಾಡುತ್ತೆ, ಇಸ್ ಇಟ್ ನೆಸೆಸರಿ ಟು ಅಂಡರ್ಸ್ಟ್ಯಾಂಡ್ ದ ವರ್ಡ್ ಆಫ್ ಚಿಲ್ಡ್ರನ್? ಈ ವಿಡಿಯೋದಲ್ಲಿ ನಾವು ಮಕ್ಕಳ ಮೆಂಟಲ್ ಹೆಲ್ತನ್ನು ಯಾವ ರೀತಿ ಇಂಪ್ರೂವ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದು ಉಪಯುಕ್ತ ಮಾಹಿತಿಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಮೇನ್ ಟಾಪಿಕ್. ನಾನು ನಿಮಗೆ ಪ್ರಮುಖವಾಗಿ 5 ಅಂಶಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಒಂದೊಂದಾಗಿ ಇನ್ ಡೀಟೇಲ್ ಆಗಿ ನೋಡೋಣ. ಡೋಂಟ್ ಮ್ಯಾಡ್ ವೆನ್ ದ ಚೈಲ್ಡ್ ಈಸ್ ಮ್ಯಾಡ್. ಅಂದರೆ ಮಕ್ಕಳು ಹಠ ಮಾಡುವಾಗ ಅವರ ಟೋನ್ನಲ್ಲೇ ನಾವು ಅವರಿಗೆ ಉತ್ತರಿಸಬಾರ್ದು. ಈ ಗ್ರೋಯಿಂಗ್ ಏಜ್ನಲ್ಲಿ ಏನಿರುತ್ತೆ, ಮಕ್ಕಳಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದ್ರ ಬಗ್ಗೆ ಕಲ್ಪನೆ ಇರುವುದಿಲ್ಲ. ಬೀಯಿಂಗ್ ಅ ಪ್ಯಾರೆಂಟ್ಸ್ ನಾವೇನು ಮಾಡಬೇಕಂದ್ರೆ ಅವರಿಗೆ ನಾವು ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನು ಕಾಮಾಗಿ ಹೇಳ್ಕೊಡ್ತಾ ಬರಬೇಕು. ಇದರಿಂದ ಮಕ್ಕಳಲ್ಲಿ ಒಳ್ಳೆಯ ಸಹನಾ ಶಕ್ತಿ ಬೆಳೆಯುತ್ತೆ. ಸೆಕೆಂಡ್ ಒನ್, ಡು ನಾಟ್ ಕಂಪೇರ್ ಯುವರ್ ಚೈಲ್ಡ್ ನಾಟ್ ಇವನ್ ವಿತ್ ಅ ಸಿಬ್ಲಿಂಗ್ಸ್. ಅಂದರೆ ನಾವು ಮಕ್ಕಳನ್ನು ಹೆಚ್ಚಾಗಿ ಕಂಪೇರ್ ಮಾಡ್ತೀವಿ. ಈ ಎಕ್ಸಾಂಪಲು, ನಿಮ್ಮ ಮಗನ ಅಥವಾ ಮಗಳ ಫ್ರೆಂಡು ಹೆಚ್ಚಾಗಿ ಮಾರ್ಕ್ಸ್ ತೊಗೊಂಡಿದ್ರೆ, ಸೊ ನಾವು ಅವರಿಗೆ ನಮ್ಮ ಮಕ್ಕಳಿಗೆ ಏನು ಮಾಡ್ತೀವಿ, ಆತ ಅಷ್ಟೊಂದು ಮಾರ್ಕ್ಸ್ ತೊಗೊಂಡಿದ್ದಾನೆ, ಸೊ ನೀನು ನೆಕ್ಸ್ಟ್ ಎಕ್ಸಾಮ್ನಲ್ಲಿ ಅಷ್ಟೇ ಮಾರ್ಕ್ಸನ್ನು ತೆಗೆದುಕೊಂಡು ಬರಬೇಕು. ಈ ಥರ ನಾವು ಪ್ರೆಷರ್ಸ್ನ ಮಕ್ಕಳ ಮೇಲೆ ಹಾಕ್ತೀವಿ. ಇದು ಓಪನ್ ಹರಾಸ್ಮೆಂಟ್ ಇದ್ದಂಗೆ. ಮಕ್ಕಳಲ್ಲಿ ಆದಂತಹ ಕೆಪಾಸಿಟಿ ಬೇರೆ ಇರುತ್ತೆ, ಮೆಂಟಲ್ ಹೆಲ್ತ್ ಬೇರೆ ಇರುತ್ತೆ, ಅವರ ಗ್ರಾಸ್ಪಿಂಗ್ ಪವರ್ ಬೇರೆ ಇರುತ್ತೆ. ಸೊ ಬೀಯಿಂಗ್ ಅ ಪ್ಯಾರೆಂಟ್ಸ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ ನಮ್ಮ ಮಕ್ಕಳಿಗೆ ನಾವು ಯಾವ ರೀತಿ ನಾವು ತಿಳುವಳಿಕೆ ನೀಡಬೇಕು, ಯಾವ ರೀತಿ. ಎಲ್ಲ ಮಕ್ಕಳು ಎಲ್ಲದರಲ್ಲಿ ಶಾರ್ಪ್ ಬರಲ್ಲ. ಒಂದಷ್ಟು ಮಕ್ಕಳು ಸ್ಪೋರ್ಟ್ಸಲ್ಲಿ ಆ್ಯಕ್ಟಿವ್ ಇದ್ದರೆ, ಒಂದಷ್ಟು ಮಕ್ಕಳು ಸ್ಟಡೀಸ್ನಲ್ಲಿ ಆ್ಯಕ್ಟಿವ್ ಇರುತ್ತೆ. ಈ ರೀತಿ ಬೇರೆ ಬೇರೆ ಕ್ಯಾಟಗರಿ ಇರುತ್ತೆ. ನಾವು ಮಕ್ಕಳನ್ನು ಪ್ರತಿಯೊಂದಕ್ಕೂ ಫೋರ್ಸ್ ಮಾಡ್ಲಿಕ್ಕೆ ಬರಲ್ಲ. ಯಾವಾಗಲೂ ಕಂಪ್ಯಾರಿಸನ್ ಮಾಡೋದನ್ನು ನಾವು ನಿಲ್ಲಿಸಿದರೆ ಮಕ್ಕಳಲ್ಲಿ ಅದು ಹರಾಸ್ಮೆಂಟ್ ಏನಿರುತ್ತೆ ಅದು ಅವರ ಮೆಂಟಲ್ ಗ್ರೋತ್ನಲ್ಲಿ ಅಥವಾ ಅವರ ಟ್ಯಾಲೆಂಟ್ ಏನಿರುತ್ತೆ ಟ್ಯಾಲೆಂಟ್ನ ಕುಂಠಿತಗೊಳಿಸುತ್ತೆ ಅದು. ಮೂರನೇದಾಗಿ, ಡು ನಾಟ್ ಪನಿಷ್ ದ ಚೈಲ್ಡ್ ಆರ್ ಡು ನಾಟ್ ಬ್ಲೇಮ್ ದ ಚೈಲ್ಡ್. ನಾವೇನು ಮಾಡಿಬಿಡ್ತೀವಿ, ಮಕ್ಕಳನ್ನು ಹೆಚ್ಚಾಗಿ ಬ್ಲೇಮ್ ಮಾಡ್ತೀವಿ. ನೀನು ಈ ತಪ್ಪು ಮಾಡಿದೀಯಾ ಆ ತಪ್ಪು ಮಾಡಿದೀಯಾ ಅಂತ ಈ ರೀತಿ ಬ್ಲೇಮ್ ಮಾಡ್ತೀವಿ. ಎಕ್ಸಾಂಪಲು, ಯಾವುದೇ ಒಂದು ಮಗು ತೆಗೆದುಕೊಳ್ಳಿ, ಅದು ಚೆನ್ನಾಗಿ ಮಾರ್ಕ್ಸ್ ತೆಗೆದುಕೊಂಡ್ರೆ ಅಥವಾ ಸ್ಪೋರ್ಟ್ಸ್ನಲ್ಲಿ ಚೆನ್ನಾಗಿ ಮಾಡಿದರೆ, ನೀನು ಮಾಡ್ತಾ ಇಲ್ಲ, ನಿನಗೆ ಕಾನ್ಸಂಟ್ರೇಷನ್ ಇಲ್ಲ, ಯಾವುದರಲ್ಲಿ ನಿನಗೆ ಇಂಟ್ರೆಸ್ಟ್ ಅನ್ನೋದನ್ನು ನೀನು ಕಳ್ಕೊಂಡ್ಬಿಟ್ಟಿದೆಯಾ, ಈ ರೀತಿ ನಾವು ಮೇಲಿನ ಮೇಲೆ ಬ್ಲೇಮ್ ಮಾಡ್ತಾ ಹೋಗ್ತೀವಿ. ಇದರಿಂದ ಮೆಂಟಲ್ ಹೆಲ್ತ್ ಕುಂಠಿತವಾಗುತ್ತೆ ಮಕ್ಕಳದು. ನಾವು ಇದನ್ನು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಆಮೇಲೆ ಪನಿಷ್ಮೆಂಟ್ ಕೊಡೋದನ್ನು ನಾವು ನಿಲ್ಲಿಸಬೇಕು. ಸಡನ್ನಾಗಿ ಮಕ್ಕಳು ಏನಾದರೂ ತಪ್ಪು ಮಾಡಿದರೆ ನಾವು ಸಡನ್ ರಿಯಾಕ್ಷನ್ ಮಾಡ್ತೀವಿ ಅಥವಾ ಸಡನ್ ಆ್ಯಕ್ಷನ್ ತೆಗೆದುಕೋತೀವಿ. ಬಡಿಯೋದಾಗಿ ಹೊಡೆಯೋದಾಗಿ, ನೀನು ಇದು ಮಾಡ್ತಾ ಇಲ್ಲ ಅದು ಮಾಡ್ತಾ ಇಲ್ಲ ಅಂತ. ಇದನ್ನು ನಾವು ಸ್ಟಾಪ್ ಮಾಡಬೇಕಾಗುತ್ತೆ. ಅವರದೇ ಆದ ಒಂದು ಪದ್ಧತಿಯಲ್ಲಿ ನಾವು ಅವರನ್ನು ತಿದ್ದಬೇಕಾಗತ್ತೆ. ಫೋರ್ತ್ ಒನ್, ನೆವರ್ ಗಿವ್ ಅಪ್ ಆನ್ ಅ ಚೈಲ್ಡ್. ನಮ್ಮ ಮಕ್ಕಳನ್ನು ನಾವು ಯಾವಾಗಲೂ ಬಿಟ್ಕೊಡ್ಬಾರ್ದು. ಬೇರೆಯವ್ರ ಮಕ್ಕಳನ್ನು ನೋಡಿ ನಮ್ಮ ಮಕ್ಕಳನ್ನು ನಾವು ಜಡ್ಜ್ ಮಾಡೋದನ್ನು ಮೊದಲನೇದಾಗಿ ಬಿಟ್ಬಿಡಬೇಕು. ಬೇರೆಯವ್ರ ಮಕ್ಕಳು ಸ್ಪೋರ್ಟ್ಸ್ನಲ್ಲಿ ಚೆನ್ನಾಗಿದ್ದರೆ ಅಥವಾ ಸ್ಟಡೀಸ್ನಲ್ಲಿ ಚೆನ್ನಾಗಿದ್ದರೆ ಅಥವಾ ಅದರ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಚೆನ್ನಾಗಿದ್ದರೆ ನಮ್ಮ ಮಕ್ಕಳನ್ನು ನಾವು ಜಡ್ಜ್ ಮಾಡಿಬಿಟ್ಟು ನೀನು ಯಾವುದ್ರಲ್ಲೂ ಇಲ್ಲ, ನಿನಗೇನು ಬರಲ್ಲ, ಈ ರೀತಿ ನಾವು ಪಾಯಿಂಟ್ ಔಟ್ ಮಾಡೋದ್ರಿಂದ ಮಕ್ಕಳ ಮೆಂಟಲ್ ಹೆಲ್ತ್ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಕೆಲವೊಂದು ಮಕ್ಕಳು ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿರುತ್ತೆ, ಕೆಲವೊಂದು ಮಕ್ಕಳಲ್ಲಿ ಕಲಿಯುವಿಕೆ ಅನ್ನೋದು ಆ್ಯಕ್ಟಿವ್ ಆಗಿರುತ್ತೆ, ಓವರ್ ಆ್ಯಕ್ಟಿವ್ ಆಗಿರುತ್ತೆ. ಬಟ್ ಕೆಲವೊಂದು ಮಕ್ಕಳಲ್ಲಿ ಏನಾಗಿರುತ್ತೆ, ಸ್ಲೋ ಇರುತ್ತೆ. ಕೆಲವೊಂದಷ್ಟು ಮಕ್ಕಳಲ್ಲಿ ಇನ್ನೂ ಸ್ಲೋ ಆಗಿರುತ್ತೆ. ನಾವು ಪ್ಯಾರೆಂಟ್ಸ್ ಅದನ್ನು ತಿಳಿದುಕೊಂಡು ನಮ್ಮ ಮಕ್ಕಳು ಯಾವ ಸ್ಟೇಜ್ನಲ್ಲಿದ್ದಾರೆ ಅನ್ನೋದನ್ನು ತಿಳಿದುಕೊಂಡು ಅವರಿಗೆ ನಾವು ಗೈಡ್ ಮಾಡಬೇಕು, ಅವರಿಗೆ ಮೋಟಿವೇಟ್ ಮಾಡಬೇಕು, ಅವರಿಗೆ ಎನ್ಕರೇಜ್ ಮಾಡಬೇಕು. ಹೊರತಾಗಿ ನಾವು ಡಿಸ್ಕರೇಜ್ ಮಾಡೋದನ್ನು, ಡಿಮೋಟಿವೇಟ್ ಮಾಡೋದನ್ನು ಮೊದಲನೇದಾಗಿ ತಪ್ಪಿಸ್ಬೇಕು. ಸೊ ಮಕ್ಕಳಿಗೆ ಏನಾದರೂ ಬರಲಿಲ್ಲ ಅಂದರೆ ಬೇಗನೆ ಪ್ಯಾರೆಂಟ್ಸ್ ಏನು ಮಾಡಿಬಿಡ್ತೀವಿ, ಫ್ರಸ್ಟ್ರೇಟ್ ಆಗಿಬಿಟ್ಟು ಅವ್ರನ್ನ ಬ್ಲೇಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಿಂಗೆ ಬರಲ್ಲ, ಅದು ಬರಲ್ಲ, ಇದು ಬರಲ್ಲ, ನೀನು ವೇಸ್ಟು, ನಿನ್ನ ಫ್ರೆಂಡ್ಸ್ ನೋಡು ಅದು ಮಾಡ್ತಾರೆ, ಎಲ್ಲದರಲ್ಲಿ ಇದ್ದಾರೆ. ಈ ರೀತಿ ನಾವು ಆ ಮೆಂಟಲ್ ಹೆಲ್ತನ್ನು ನಾವಾಗೇ ಅವ್ರನ್ನ ಡಿಸ್ಟರ್ಬ್ ಮಾಡ್ದಂಗೆ, ನಾವಾಗೆ ಅವರ ಮೆಂಟಲ್ ಹೆಲ್ತನ್ನು ಕುಂಠಿತಗೊಳಿಸ್ದಂಗೆ ಆಗತ್ತೆ. ಸೊ ಆದಷ್ಟು ಪ್ಯಾರೆಂಟ್ಸ್ ಆಗಿ ನಾವು ಇದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಫಿಫ್ತ್ ಒನ್,
ಟಾಕ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್. ಇವಾಗಿನ ಬ್ಯುಸಿ ಪ್ರಪಂಚದಲ್ಲಿ ಅಥವಾ ಫಾಸ್ಟ್ ಮೂವಿಂಗ್ ಏನು ಜನ್ರೇಷನ್ ಇದೆಯಲ್ಲ ನಮ್ಮದು, ಸೊ ಇದರಲ್ಲಿ ನಾವು ಮಕ್ಕಳ ಜೊತೆಗೆ ಹೆಚ್ಚಾಗಿ ಟೈಮ್ ಸ್ಪೆಂಡ್ ಮಾಡೋದನ್ನು ನಾವು ಮರಿತಾ ಇದ್ದೀವಿ. ಇದರಿಂದ ಮಕ್ಕಳು ಸ್ಮಾರ್ಟ್ಫೋನ್ಸು, ಟಿ ವಿ ಇದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಇದನ್ನು ನಾವು ಅವಾಯ್ಡ್ ಮಾಡಬೇಕಂದ್ರೆ ಮಕ್ಕಳ ಜೊತೆಗೆ ಚೆನ್ನಾಗಿ ಇಂಟರ್ಯಾಕ್ಟ್ ಆಗಬೇಕು. ಟೈಮ್ ಸಿಕ್ಕಾಗಲೆಲ್ಲ ಅವ್ರ ಜೊತೆ ನಿನ್ನ ಸ್ಟಡೀಸ್ ಹೇಗೆ ನಡೀತಾ ಇದೆ, ನಿನ್ನ ಫ್ರೆಂಡ್ಸ್ ಹೇಗಿದ್ದಾರೆ, ನೀನು ಹೊರಗಡೆ ಆಟ ಆಡ್ಲಿಕ್ಕೆ ಹೋಗ್ತೀಯ, ಆ ಎನ್ವೈರ್ನಮೆಂಟ್ ಹೇಗಿದೆ, ನಿನ್ಗೆ ಹೊರಗಡೆದು ಏನು ತಿಳ್ಕೊಂಡಿದೆ, ಈ ರೀತಿ ನಾವು ಮಕ್ಕಳ ಜೊತೆ ಇಂಟರ್ಯಾಕ್ಟ್ ಆಗೋದ್ರಿಂದ ಮಕ್ಕಳ ಮೆಂಟಲ್ ಹೆಲ್ತ್ ಚೆನ್ನಾಗಿರುತ್ತೆ. ಅವು ಚೆನ್ನಾಗಿ ಓಪನ್ ಅಪ್ ಆಗಿ ನಮ್ಮ ಜೊತೆ ಇಂಟರ್ಯಾಕ್ಟ್ ಆಗ್ತವೆ. ನಾವು ಕೇಳಿದ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡ್ತವೆ. ಇದರಿಂದ ಮಕ್ಕಳ ಹೆಲ್ತು ಚೆನ್ನಾಗಿರುತ್ತೆ. ಮಕ್ಕಳಿಗೆ ಅದೇನು ಒಂದು ಲೈನ್ ಇರುತ್ತೆ, ಅಪ್ಪ ಅಮ್ಮ ಅಂದರೆ ಅಂಜಿಕೆ ಅನ್ನುವಂಥ ಲೈನ್ ಏನಿರುತ್ತೆ, ಅದರಿಂದ ಮಕ್ಕಳು ಹೊರ ಬರಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಹೆಚ್ಚಾಗಿ ಮಕ್ಕಳನ್ನು ಸ್ಟ್ರಿಕ್ಟಾಗಿ ಇಡೋದಕ್ಕಿಂತ ಆ್ಯಸ್ ಅ ಫ್ರೆಂಡ್ ಆಗಿ ಟ್ರೀಟ್ ಮಾಡಿ ಮಕ್ಕಳನ್ನು ಬೆಳೆಸೋದ್ರಿಂದ ಅವರಿಗೆ ಓಪನ್ ಅಪ್ ಆಗಿದ್ದು ತಮಗೇನು ಅನಿಸುತ್ತೆ ಅನ್ನೋದನ್ನು ಹೇಳೋದಕ್ಕೆ ಈಸಿ ಆಗುತ್ತೆ. ಮಕ್ಕಳ ಮೆಂಟಲ್ ಹೆಲ್ತ್ ಅನ್ನೋದು ನಮ್ಮ ಹತ್ರನೇ ಇರುತ್ತೆ. ಸೊ ಯಾವಾಗಲೂ ನಾವು ಮಕ್ಕಳ ಮೆಂಟಲ್ ಹೆಲ್ತ್ ಬಗ್ಗೆ ಹೆಚ್ಚಾಗಿ ಕಾಳಜಿ ವಹಿಸಬೇಕಾಗತ್ತೆ. ಮಕ್ಕಳು ನಮ್ಮನ್ನು ನೋಡಿ ಕಲಿತವೆ. ಅವರು ನಾವು ಕಲಿಸುವಂಥ ಪಾಠಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿರುವಂಥ ಗುಣಗಳನ್ನು ನೋಡಿ ಅವು ಕಲಿತವೆ. ಎಕ್ಸಾಂಪಲು, ಮಕ್ಕಳಿಗೆ ನಾವು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಬಾರ್ದು, ಎಲ್ಲರನ್ನೂ ಚೆನ್ನಾಗಿ ಟ್ರೀಟ್ ಮಾಡಬೇಕು, ಈ ರೀತಿ ನಾವು ಕಲಿಸ್ಕೊಟ್ರು ಕೂಡ ನಾವು ಯಾವ ರೀತಿ ಬೇರೆಯವ್ರ ಜೊತೆ ಬಿಹೇವ್ ಮಾಡ್ತೀವಿ, ನಾವು ಯಾರಿಗೆ ಹೆಚ್ಚು ರೆಸ್ಪೆಕ್ಟ್ ಕೊಡ್ತೀವಿ, ಅದನ್ನು ಅಬ್ಸರ್ವ್ ಮಾಡಿರ್ತಾರೆ ಮಕ್ಕಳು. ಸೊ ಅದರಿಂದ ನೋಡಿ ಕಲಿಯೋದು ತುಂಬಾ ಇರುತ್ತೆ ಮಕ್ಕಳದು. ಸೊ ಮಕ್ಕಳ ಮುಂದೆ ನಾವು ಯಾವಾಗಲೂ ಕಾಮಾಗಿ ಮಾತಾಡಬೇಕು, ರೆಸ್ಪೆಕ್ಟ್ ಕೊಡಬೇಕು, ಚೆನ್ನಾಗಿರುವಂಥ ವರ್ಡ್ಸನ್ನು ಯೂಸ್ ಮಾಡೋದ್ರಿಂದ ಮಕ್ಕಳಲ್ಲಿ ತಾವೇ ಬಂದ್ಬಿಡತ್ತೆ. ಅದು ನಾವು ನಮ್ಮ ಅಮ್ಮ ಅಪ್ಪನ ಥರ ಮಾತಾಡಬೇಕು, ರೆಸ್ಪೆಕ್ಟ್ ಕೊಡಬೇಕು, ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಬಾರ್ದು, ಚೆನ್ನಾಗಿರಬೇಕು ಸೊಸೈಟಿನಲ್ಲಿ ಅನ್ನೋದು ತಾವೇ ಮಕ್ಕಳಲ್ಲಿ ಬಿಡತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಇನ್ನೊಂದು ಹೊಸ ಟಾಪಿಕನ್ನು, ಇಂಟ್ರೆಸ್ಟಿಂಗ್ ಟಾಪಿಕನ್ನು ತೆಗೆದುಕೊಂಡು ಬರ್ತೀನಿ. ಸೊ ಟಿಲ್ ದೆನ್, ಸಿ ಯು, ಬಾಯ್, ಥ್ಯಾಂಕ್ ಯು. If you are new to my channel, don't forget to subscribe my channel. Give a like, comment and share the videos. Thank you for watching.